ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಇವತ್ತಿನ ದಿವಸ 64, 65, 66ನೇ ಶ್ಲೋಕದ ಅರ್ಥನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. 65ನೇ ಶ್ಲೋಕ, ಮನ್ಮನಾ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ ಅಂತ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನನ್ನನ್ನೇ ಅಹನ್ಯಹನಿ ಅಂತಂದರೆ ಹಗಲು ರಾತ್ರಿ ನನ್ನನ್ನು ಪೂಜಿಸು, ಸೇವಿಸು, ಧ್ಯಾನ ಮಾಡು, ಸ್ತೋತ್ರ ಮಾಡು, ಆವಾಗ ನೀನು ನನ್ನನ್ನೇ ಹೊಂದುತ್ತೀಯಾ ಅಂತ ಹೇಳ್ತಾನೆ. ಮನ್ಮನಾಭವ ಅಂತಂದರೆ ನನ್ನಲ್ಲಿಯೇ ಮನಸ್ಸಿಡು, ಮನಸ್ಸನ್ನು ನನ್ನಲ್ಲಿ ಲೀನುಗೊಳಿಸು. ಮದ್ಭಕ್ತ ನನ್ನ ಭಕ್ತನಾಗು. ಮದ್ಯಾಜಿ ನನ್ನನ್ನು ಕುರಿತಾದ ಪೂಜೆಯನ್ನು ಸದಾ ಮಾಡುತ್ತಿರು. ಮಾಂ ನಮಸ್ಕುರು ನನಗೆ ನಮಸ್ಕಾರ ಮಾಡು. ಮಾಮೇವ ಏಷ್ಯಸಿ ಹೀಗೆ ಯಾವಾಗಲೂ ನೀನು ಮಾಡ್ತಾಯಿದ್ರೆ ನನ್ನನ್ನೇ ಸೇರುವೆ, ಇದರಲ್ಲಿ ಸಂಶಯ ಬೇಡ. ನೀನು ನನಗೆ ಅತ್ಯಂತ ಪ್ರಿಯನಾಗಿರುವುದರಿಂದ ನಾನು ಈ ಮಹಾರಹಸ್ಯವನ್ನು ಪ್ರತಿಜ್ಞೆ ಮಾಡಿ ನಿನಗೆ ಹೇಳ್ತಾ ಇದ್ದೀನಿ. ಇದರಿಂದ ಭಗವಂತನೇ ಅಂದರೆ ಕೃಷ್ಣನೇ ಪರಮಪುರುಷಾರ್ಥವಾಗಿ ದೊರೆಯುತ್ತಾನೆ ಅಂತನ್ನುವಂಥ ವಿಷಯವನ್ನು ಅರ್ಜುನನಿಗೆ ಹೇಳ್ತಾನೆ. ಆ ಅರ್ಜುನನಿಗೆ ಹೇಳಿದ್ದು ನಮಗೂ ಕೂಡ ಇದು ಅಮೂಲ್ಯವಾದಂಥ ಸಂದೇಶ. ಇದನ್ನು ಯಾರು ಬೇಕಾದರೂ ಅನುಸರಿಸಿ ಮೋಕ್ಷವನ್ನು ಪಡ್ಕೊಳ್ಬಹುದು, ಕೃಷ್ಣನನ್ನೇ ಪಡ್ಕೊಳ್ಬಹುದು. ಕೃಷ್ಣನೇ ಹೇಳಿರೋದ್ರಿಂದ ಇದರಲ್ಲಿ ಸಂಶಯವೇ ಇಲ್ಲ. ಅವನು ಖಂಡಿತವಾಗಿಯೂ ನಮಗೆ ಸಿಗ್ತಾನೆ. ಮುಂದಿಂದು 66ನೇ ಶ್ಲೋಕ. ಇದು ಉಪದೇಶ, ಇಷ್ಟು ಉದ್ದಕ್ಕೂ ಉಪದೇಶ ಕೊಟ್ಕೊಂಡು ಬಂದಿರೋವಂಥದ್ರಲ್ಲಿ ಇದು ಕಡೆಯ ಶ್ಲೋಕವಾಗುತ್ತಿದ್ದು. ಇದನ್ನು ಚರ್ಮ ಶ್ಲೋಕ ಅಂತಲೂ ಹೇಳೋದುಂಟು. ಇದು ಬಹು ಮುಖ್ಯವಾದಂಥ ಶ್ಲೋಕ. ಇದನ್ನು ಮಹಾಮಂತ್ರದಂತೆ ಎಷ್ಟೋ ಜನರು ಪ್ರತಿನಿತ್ಯ ಇದನ್ನು ಪುನಶ್ಚರಣ ಮಾಡ್ತಾ ಇರ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಈ ಶ್ಲೋಕ. ಶೋಕಿಸಬೇಡ, ಅರ್ಜುನನಿಗೆ ಹೇಳ್ತಾ ಇದ್ದಾನವನು. ಶೋಕಿಸಬೇಡ, ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೊಂದು. ಎಲ್ಲ ಧರ್ಮ ಅಂತಂದರೆ ಎಷ್ಟೋ ಧರ್ಮಗಳಿದೆ ಇವಾಗ. ಆ ಮತ ಈ ಮತ ಅಂತ ಹೇಳಿ ಒಂದು 108 ಪ್ರತಿಯೊಂದರಲ್ಲೂ ಉತ್ತಮವಾದ್ದು ಇದೆ, ಬೇಡವಾದ್ದು ಇದೆ. ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೊಂದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂತಂದ್ರೇನು, ನಾವು ಅನುಸರಿಸ್ಕೊಂಡು ಹುಟ್ಟಿನಿಂದ ಅನುಸರಿಸ್ಕೊಂಡು ಬಂದಿರೋವಂಥದ್ದನ್ನೆಲ್ಲ ಬಿಟ್ಬಿಡ್ಬೇಕೇ ಅಂತ. ಹಾಗಲ್ಲ ಅದು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡಿಸ್ತೇನೆ, ಮುಕ್ತನನ್ನಾಗಿ ಮಾಡ್ತೇನೆ. ಇದು ಸತ್ಯ ಪ್ರತಿಜ್ಞೆ, ಇದು ಹಿತಕರವಾದಂಥ ಉಪದೇಶ, ಇದು ಆಪ್ತವಚನ. ಇದು ಒಳ್ಳೆಯದನ್ನೆಲ್ಲ ಬಿಟ್ಬಿಡಬೇಕು ಅಂತ ಹೇಳ್ತಾ ಇಲ್ಲ. ನಾಮರೂಪಗಳ, ದೇಶಕಾಲಗಳ, ವಸ್ತು ವಿಷಯಗಳ ಪರಿಚಯ ಎಲ್ಲನೂ ಬಿಟ್ಟು ಶುದ್ಧ ಬುದ್ಧ ಮುಕ್ತ ಸಚ್ಚಿದಾನಂದ ರೂಪವನ್ನು ಮಾತ್ರ ಶರಣಾಗಬೇಕು ಅಂತ ಹೇಳೋದಿದು. ಅಂದರೆ ತೋರಿಕೆಯ ಮೇಲ್ನೋಟದ ಅಂಶಗಳನ್ನೆಲ್ಲ ಬಿಟ್ಟುಬಿಟ್ಟು ಒಳ ತಿರುಳಿಗೆ ಶರಣಾಗಬೇಕು ಅಂತ. ಕೇವಲವಾದ ಆತ್ಮಕ್ಕೆ ಅಂದರೆ ನನಗೆ ಅಂತಂದರೆ ನನ್ನ ವ್ಯಕ್ತಿತ್ವ, ಹೆಸರು, ರೂಪ, ಕುಲ ಇವೆಲ್ಲ ಅಲ್ಲ. ಕೇವಲ ಸಚ್ಚಿದಾನಂದವಾದದ್ದು, ನಿರುಪಾಧಿಕವಾದದ್ದು ಅಂತ ಹೇಳೋ ಅರ್ಥ. ಆಗ ಅದು ನಿರಂಜನವಾದದ್ದಾಗತ್ತೆ. ಯಾವ ಅಂಟು ಇಲ್ಲದ ಕಾರಣಗಳಿಂದ ಇದು ಪಾಪಗಳಿಂದ ನಿವೃತ್ತಿಯಾಗುತ್ತೆ. ಮೋಕ್ಷ ಸ್ವಯಂ ಸಿದ್ಧವಾಗುತ್ತೆ. ಅದನ್ನೇ ಶಾಂತಿ ಪರ್ವದಲ್ಲಿ ಒಂದು ಕಡೆ ವ್ಯಾಸರು ಹೇಳ್ತಾರೆ, ಧರ್ಮಾಧರ್ಮಗಳನ್ನು ಮೀರಬೇಕು, ಸತ್ಯಾಸತ್ಯತೆಗಳನ್ನು ಮೀರಬೇಕು, ಗುಣಾವಗುಣಗಳನ್ನು ಮೀರಬೇಕು. ಅಂದರೆ ದ್ವಂದ್ವಾತ್ಮಕವಾದ ಗುಣಗಳು ಯಾವುದು ಇದೆ ಅದನ್ನು ಮೀರಬೇಕು. ಕಪ್ಪು ಅಂದರೆ ಬೆಳಪು ಅಂತ, ಸಿಹಿ ಅಂದರೆ ಕಹಿ ಅಂತ, ಹಸಿ ಅಂದರೆ ಬೆಂದಿದ್ದು ಅಂತ, ಹೀಗೆ ಜಗತ್ತಿನ ಯಾವುದೊಂದಕ್ಕೂ ಪ್ರತಿ ಅನ್ನೋದಿದ್ದೇ ಇರುತ್ತೆ. ಈ ರೀತಿಯಾದಂಥದ್ದನ್ನು ಬಿಡಬೇಕು. ಈ ದ್ವಂದ್ವವನ್ನು ಮೀರಿರುತ್ತೆ ಆತ್ಮಸ್ವರೂಪ ಅನ್ನೋದು ಅಂತ. ಆತ್ಮನಿಗೆ ಶರಣಾಗಬೇಕು. ಇದಕ್ಕೆ ಪ್ರಾಮಾಣಿಕತೆ, ಪ್ರೀತಿ, ಕರ್ತವ್ಯ, ಶ್ರದ್ಧೆ, ಕರ್ಮದಕ್ಷತೆ, ಜ್ಞಾನನಿಷ್ಠೆ ಇವುಗಳು ಬೇಕು. ದಾರ್ಢ್ಯ ಬೇಕು ಅಂದರೆ ಧೈರ್ಯ ಬೇಕು. ಜ್ಞಾನದಲ್ಲಿ ಬ್ರಾಹ್ಮಣನಾಗಬೇಕು,
ಹೋರಾಟದಲ್ಲಿ ಕ್ಷತ್ರಿಯನಾಗಬೇಕು, ಲೋಕವ್ಯವಸ್ಥಾ ಸಂರಕ್ಷಣೆಯಲ್ಲಿ ವೈಶ್ಯನಾಗಬೇಕು, ಸರ್ವ ಸೇವೆಯಲ್ಲಿ ಶೂದ್ರನಾಗಬೇಕು. ಈ ರೀತಿ ಕರ್ಮ ದಕ್ಷತೆಯನ್ನು ಒಬ್ಬೊಬ್ಬರು ಸಾಧಿಸ್ಕೊಳ್ಬೇಕು. ಅದು ಪ್ರೀತಿಪೂರ್ವಕವಾಗಿ ಆಗೋವಂಥದ್ದು ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೆಲ್ಲ ಜ್ಞಾನ ದೃಷ್ಟಿಯಲ್ಲಿ ಪರ್ಯವಸಾನ ಆಗಬೇಕು. ಅಂದರೆ ಇದಿಷ್ಟೆಲ್ಲ ಮಾಡೋದು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ. ಅದಕ್ಕೋಸ್ಕರ ಜ್ಞಾನ ಸಂಪಾದನೆಗೆ ಇದನ್ನೆಲ್ಲ ಮಾಡ್ಕೊಂಡು ಬರಬೇಕು. ಒಂದು ಸಲ ಜ್ಞಾನ ಸಿಕ್ತು ಅಂತಂದರೆ ಆವಾಗ ಅವನು ಬ್ರಹ್ಮಜ್ಞಾನಿ ಆಗೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾನೆ. ಆ ತರಹ ಹೀಗೆ ಸಂಪೂರ್ಣವಾಗಿ ಸರ್ವೇಶ್ವರನಾದ ಸಚ್ಚಿದಾನಂದನಾದ ಭಗವದ್ಗೀತೆಯನ್ನು ಕೊಟ್ಟಂತಹ ಗೀತಾಚಾರ್ಯನಾದ ಶ್ರೀಕೃಷ್ಣನಿಗೆ ದ್ವಂದ್ವವಿಲ್ಲದೆ ಶರಣಾಗತನಾದಲ್ಲಿ ಅವನು ನಮ್ಮನ್ನು ಎಲ್ಲ ಪಾಪಗಳಿಂದನೂ ಬಿಡಿಸಿ ಮುಕ್ತನನ್ನಾಗಿಸ್ತಾನೆ ಅಂತ ಇದರದ್ದು ಸಾರಾಂಶ. ಇಲ್ಲಿಗೆ ಇವತ್ತಿನ ಸಮಯಾವಕಾಶ ಮುಗಿತು. ನಾನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಭಗವದ್ಗೀತೆಯ ಚಿಂತನೆಯನ್ನು 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದಲ್ಲಿ ಕೊನೆಗೆ ಬಂದಿರುವಂಥ ವಿಷಯವಾಗಿ ಹೇಳ್ತೀನಿ ನಾನು. ಇದರಲ್ಲಿ ಇವತ್ತು ಗೀತೆಯ ಮಹಾತ್ಮೆ ಬರುತ್ತೆ. ಗೀತೋಪದೇಶವನ್ನು ಯಾರ್ಯಾರಿಗೆ ಹೇಳಬಾರ್ದು, ಯಾರಿಗೆ ಹೇಳಬಹುದು, ಮತ್ತು ಕೇಳುವಂಥವನಿಗೂ ಹೇಳುವಂಥವನಿಗೂ ಏನು ಗತಿ ಸಿಗುತ್ತೆ. ಮತ್ತು ಸಂಜಯನ ಆನಂದ, ಅವನು ಭಗವದ್ಗೀತೆ ಕೇಳ್ದ ಅಲ್ವಾ, ಅದರಿಂದ ಅವನಿಗೆ ಸಿಕ್ಕಿದ್ದು ಆನಂದ ಅನ್ನೋದು ಹೇಗಿತ್ತು. ಮತ್ತು DVG ಅವರು ಗೀತೆಯ ಮೌಲ್ಯದ ಬಗ್ಗೆ ಒಂದಷ್ಟು ಮಾತುಗಳನ್ನು ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇವತ್ತು ಎಷ್ಟು ಸಾಧ್ಯನೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ತೀನಿ. 67ನೇ ಶ್ಲೋಕದಿಂದ ಈ ಅಧ್ಯಾಯ ಮುಗಿಯವರೆಗೂ ಗೀತಾ ಮಹಾತ್ಮೆನೇ ಬರುತ್ತೆ. 67ನೇ ಶ್ಲೋಕ: ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ಅಂತ. ಅಂದರೆ ಇದಂತೆ ಅಂದರೆ ನೀನು ನನಗೆ ಅತ್ಯಂತ ಪ್ರಿಯನಾದುದರಿಂದ ನಿನ್ನ ಉದ್ಧಾರಕ್ಕಾಗಿ ಪರಮ ಪವಿತ್ರವಾದ ಈ ಅಧ್ಯಾತ್ಮ ಶಾಸ್ತ್ರವನ್ನು ನಿನಗೆ ಹೇಳಿದ್ದೇನೆ. ಇದನ್ನು ಅರ್ಹರಲ್ಲದವರಿಗೆ ಹೇಳಬಾರ್ದು. ಯಾರು ಅಂತಂದರೆ ನಾ ತಪಸ್ಕಾಯ, ತಪಸ್ಸು ಮಾಡದೇ ಇರುವವನು, ಅಂತಃಶುದ್ಧಿ ಬಹಿಶುದ್ಧಿ ಇಲ್ಲದೇ ಇರೋಂಥವರಿಗೆ ಹೇಳಬಾರ್ದು. ನಾ ಭಕ್ತಾಯ ಕದಾಚನ, ಭಕ್ತಿ ಇಲ್ಲದವನಿಗೆ ಹೇಳಬಾರ್ದು. ನಚ ಶುಶ್ರೂಷವೇ ವಾಚ್ಯಂ. ಇಲ್ಲಿ ಶುಶ್ರೂಷೆ ಅಂತ ಅಂದರೆ ಕೇಳಲು ಇಚ್ಛೆಯುಳ್ಳವನು ಅಥವಾ ಸೇವೆ ಮಾಡುವವನು ಅಂತ ಅರ್ಥ. ಕೇಳಬೇಕೆಂದು ಬಯಕೆ ಇಲ್ಲದವರಿಗೆ ಹೇಳಬಾರ್ದು. ಗುರುಗಳು ದೇವರಂತೆ, ಗುರು ಸೇವೆ ಮಾಡಿದವರಿಗೆ ಇದನ್ನು ಹೇಳಬಾರ್ದು. ನಚಮಾಂ ಯೋಭ್ಯಸೂಯತಿ, ನನ್ನನ್ನು ನಿಂದಿಸುವವನಿಗೆ, ನನ್ನಲ್ಲಿ ದೋಷವನ್ನು ಕಾಣುವವನಿಗೆ, ಪರಮತತ್ವದಲ್ಲಿ ಆತ್ಮತತ್ವದಲ್ಲಿ ಆಸ್ಥೆ ಇಲ್ಲದಂಥ ಅವಿವೇಕಿಗಳಿಗೆ ಹೇಳಬಾರ್ದು. ಇದನ್ನು ಅವರಿಗೆ ತಿಳಿಯಪಡಿಸಬೇಕು ಅನ್ನೋದಾದರೆ ಅವರನ್ನು ಸರಿ ದಾರಿಗೆ ತಂದುಬಿಟ್ಟು ಆಮೇಲೆ ಹೇಳಬೇಕು. ಮಕ್ಕಳಿಗಾದರೆ ಏನಾರು ಆಸೆ ತೋರಿಸಿ ಅವರಿಗೆ ಅದನ್ನು ಕೊಟ್ಟು ಪಾಠ ಹೇಳ್ಬೋದು. ದೊಡ್ಡವ್ರಿಗೆ ಹಾಗೆ ಪ್ರಲೋಭನೆಯನ್ನು ಒಡ್ಡೋದು ಸರಿಯಲ್ಲ. ಅವರ ಮನಸ್ಸು ಪಕ್ವವಾಗಬೇಕು ಅಷ್ಟೇ. ಅಂಥ ಸಮಯದಲ್ಲಿ ಅವರಿಗೆ ಹೇಳಿದರೆ ಅದು ತುಂಬ ಫಲಕಾರಿಯಾಗತ್ತೆ. ಸಂತ ಜ್ಞಾನೇಶ್ವರರು ಹೇಳ್ತಾರೆ ಏನಂತಂದರೆ, ತಪೋರೂಪವಾದ ಶಿಲೆಗಳಿಂದ ತಳಹದಿಯನ್ನು ಭದ್ರಪಡಿಸಬೇಕಂತೆ. ಮೊದಲು ಈ ಶರೀರ ಅನ್ನೋದು ತಪಸ್ಸನ್ನು ಮಾಡ್ತಾ 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 ಏನಾಗುತ್ತೆ, ಅಧ್ಯಾತ್ಮದ ಕಡೆಗೆ ತಿರುಗುತ್ತೆ ಮನಸ್ಸು ಜೊತೆಯಲ್ಲಿ. ಅಂಥ ತಪಸ್ಸಿನ ಶಿಲೆಗಳಿಂದ, ತಪಸ್ಸು ಅನ್ನೋಂಥ ಶಿಲೆಗಳಿಂದ ಬೇಸ್ಮೆಂಟ್ ಹಾಕಬೇಕು. ತಾನು ಸ್ವತಃ ಪೂರ್ಣ ಗುರುಭಕ್ತ ರೂಪವಾದ ಮಂದಿರವಾಗಬೇಕು. ಗುರುಭಕ್ತಿ ಅನ್ನೋದು ಕಣಕಣಗಳಲ್ಲೂ ಇರಬೇಕು ಅಂತ. ಅದು ಆ ಶರೀರ ಪೂರ್ತಿ ಯಾವಾಗಲೂ ಗುರುವಿನ ಬಗ್ಗೆ ಒಳ್ಳೆ ಭಾವನೆಯಿಂದ ಇರಬೇಕು ಅಂತ. ಶ್ರವಣೇಚ್ಛೆಯಿಂದ ಆ ಮಂದಿರದ ದ್ವಾರವನ್ನು ಯಾವಾಗಲೂ ತೆರೆದಿರಬೇಕು. ಅಂದರೆ ಆ ಮಂದಿರಕ್ಕೆ ಬಾಗಿಲು ಅನ್ನೋದು ಕಿವಿ, ಅದು ಯಾವಾಗಲೂ ತೆಕ್ಕೊಂಡಿರಬೇಕು. ಏನು ಅಂತಂದರೆ ಭಗವದ್ಗೀತೆಯನ್ನು ಕೇಳೋದಕ್ಕೆ ಅಷ್ಟು ಉತ್ಸುಕನಾಗಿ ಕಿವಿ ತೆಕ್ಕೊಂಡು ಕಾತರದಿಂದ ಕಾಯ್ಕೊಂಡು ಇರೋವಂಥ ಸಮಯ ಆಗಬೇಕು ಅದು ಅಂತ. ಮತ್ತು ಆ ಮಂದಿರದ ಮೇಲೆ ಅನಿಂದಾರೂಪದ ರತ್ನದ ಕಲಶವನ್ನು
ಶೋಭಿಸುವಂತೆ ಮಾಡಬೇಕು. ಪರನಿಂದೆಯನ್ನು ಮಾಡಬಾರ್ದು. ಅಂಥ ಕಲಶವನ್ನು ಆ ಮಂದಿರದ ಮೇಲೆ ಕೂರಿಸ್ಬೇಕು ಅಂತ ಇದು ಜ್ಞಾನೇಶ್ವರರು ಹೇಳೋದು. ಅಂದರೆ ಭಗವದ್ಗೀತೆ ಕೇಳೋದಕ್ಕೆ ನಮ್ಮ ಶಿರದಿಂದ ಕಾಲಿನವರೆಗೂ ದೇಹ ಯಾವ ತರಹ ಅಣಿಯಾಗಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಮುಂದಕ್ಕೆ 68, 69, 70ನೇ ಶ್ಲೋಕದಲ್ಲಿ ಗೀತಾಶಾಸ್ತ್ರವನ್ನು ಆಚರಣೆ ಮೂಲಕ ಯಾರು ಬೇರೆಯವ್ರಿಗೆ ಹೇಳ್ತಾರೋ ಅವರಿಗೆ ಸದ್ಗತಿ ದೊರಕುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಬರೀ ಬಾಯಿ ಬಣ್ಣದ ಪ್ರವಚನದಿಂದ ಮೋಕ್ಷ ಸಿಗೋದಿಲ್ಲ. ಭಕ್ತಿಂ ಮೈ ಪರಾಂ ಕೃತ್ವ ಅಂತಂದರೆ ಈ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕು. ಮೊದಲು ಹೇಳುವಂಥವ್ರು ಅದನ್ನು ಅರ್ಥ ಮಾಡಿಕೊಂಡು ಯಾರಿಗೆ ಅದು ಬೇಕೋ ಅರ್ಹರಾದವರಿಗೆ ಅದನ್ನು ಹೇಳಬೇಕು. ಮದ್ಭಕ್ತೇಶ್ವಭಿದಾಸ್ಯತಿ ಅಂತ. ಅಂಥವನು ಅಂದರೆ ಹೇಳಿದವನು ಕೇಳಿದವನು ಇಬ್ಬರೂ ನನ್ನನ್ನೇ ಹೊಂದುತ್ತಾರೆ ಅಂತ ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾನೆ. ಅಧಿಕಾರಿಯಾದವನು ಅಧಿಕಾರಿಯಾದ ಭಕ್ತನಿಗೆ ಬೋಧಿಸುವುದು ನನಗೆ ಎಲ್ಲ ಕಾಲಗಳಲ್ಲಿಯೂ ಅತ್ಯಂತ ಪ್ರಿಯವಾದ ಕಾರ್ಯ ಅಂತ ಕೃಷ್ಣ ಹೇಳೋದು. ಈ ಸಂವಾದ ರೂಪವಾದಂಥ ಗೀತಾಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವನು ಜ್ಞಾನ ಯಜ್ಞದಿಂದ ನನ್ನನ್ನು ಪೂಜಿಸಿದಂತೆ ಆಗುತ್ತದೆ, ಇದು ನಿಶ್ಚಯ. ಇದನ್ನು ಯಾರು ಮನಸ್ಸಿಟ್ಟು ಅಧ್ಯಯನ ಮಾಡ್ತಾರೋ ಪಠಿಸುತ್ತಾರೋ ಅವರು ಜ್ಞಾನ ಯಜ್ಞವನ್ನು ಆಚರಿಸಿದವರಿಗೆ ಸಮನಾಗುತ್ತಾರೆ. ಅರ್ಥಾನುಸಂಧಾನ ಸಹಿತವಾದ ಅಧ್ಯಯನ ಮತ್ತು ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಕೊಡುವುದರಿಂದ ಅದು ಜ್ಞಾನಯೋಗದ ಸಾಧನೆಯೇ ಆಗುತ್ತೆ. ಶ್ರದ್ಧಾವಂತರು ಅರ್ಥಾನುಸಂಧಾನವಿಲ್ಲದೆ ಭಕ್ತಿಯಿಂದ ಪಠನೆ ಮಾಡಿದರೂ ಪುಣ್ಯಫಲ ಉಂಟು, ಪಾಪ ಪರಿಹಾರ ಉಂಟು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿಗೆ ಸಮಯಾವಕಾಶ ಮುಗೀತು, ನಾನು ಮುಗಿಸ್ತೇನೆ. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮೆಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದ ಒಂದು ಚಿಂತನೆಯನ್ನು ಮುಂದುವರಿಸೋಣ. ಶ್ಲೋಕ 71ರಲ್ಲಿ ಕೃಷ್ಣ ಗೀತಾಶ್ರವಣದಿಂದ ಲಭಿಸುವಂಥ ಫಲವನ್ನು ಹೇಳ್ತಾನೆ. ಶ್ರದ್ಧಾವಂತನು ಅಸೂಯೆ ಇಲ್ಲದವನು ಆಗಿ ಯಾವನು ಗೀತೋಪದೇಶವನ್ನು ಕೇಳ್ತಾನೋ ಅವನು ಪುಣ್ಯಲೋಕಗಳನ್ನು ಪಡಿತಾನೆ ಅಂತ ಹೇಳ್ತಾನೆ. ಅಂದ್ರೇನು? ಕಿವಿಯಿಂದ ಕೇಳಿದ್ರೂ ಪುಣ್ಯ ಉಂಟು ಅಂತ. ಬರೀ ಓದಿ ತಿಳ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ, ಕಿವಿಯಿಂದ ಕೇಳಿದ್ರೂ ಕೂಡ ಪುಣ್ಯ ಲಭ್ಯ ಅನ್ನೋದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಜುನರ ಸಂವಾದ ರೂಪವಾದಂಥ ಸುಮಧುರ ಗೀತಾ ಶ್ಲೋಕಗಳು ಅರ್ಥವಾಗದಿದ್ದರೂ ಪರವಾಗಿಲ್ಲ, ಕೇವಲ ಕೇಳುವುದರಿಂದಲೇ ಪಾಪಗಳಿಂದ ಮುಕ್ತನಾಗುತ್ತಾನೆ, ಉತ್ತಮೋತ್ತಮ ಪುಣ್ಯಲೋಕಗಳನ್ನು ಪಡೆದುಕೊಳ್ಳುತ್ತಾನೆ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿಯೂ ಒಂದು. ಈ ಶ್ರವಣ ಭಕ್ತಿ ಅನ್ನೋದು ತುಂಬ ಅಪರೂಪದ್ದು. ಕಣ್ಣಿಲ್ಲದೆ ಹೋದ್ರೂ, ಓದಕ್ಕೆ ಶಕ್ತಿ ಇಲ್ಲದೆ ಹೋದ್ರೂ ಕಿವಿ ಒಂದು ನೆಟ್ಟಿಗಿದ್ದು ಕೇಳೋದಾದರೆ ಅದಕ್ಕಿಂತ ಉತ್ತಮವಾದ್ದಿನ್ಯಾವುದೂ ಇರೋಲ್ಲ. ಗೀತೆಯನ್ನು ಕೇಳುವುದರಿಂದ ಪರಮಪದವನ್ನು ಪಡೆಯಲು ಕಾರಣವಾಗುತ್ತದೆ. ಅರ್ಜುನನ ಮೊಮ್ಮಗನಾದ ರಾಜ ಪರೀಕ್ಷಿತನೂ ಇದಕ್ಕೊಂದು ಒಳ್ಳೆಯ ಉದಾಹರಣೆ. ಅವನಿಗೆ ಶಾಪ ಬಂದು 1 ವಾರದೊಳಗೆ ಪ್ರಾಣ ಹೋಗ್ಬಿಡುತ್ತೆ, ಹಾವಿನಿಂದ ಕಚ್ಚಿಸ್ಕೊಂಡು ಅಂತ ತಿಳಿಯುತ್ತೆ ಪರೀಕ್ಷಿತನಿಗೆ. ಆ ಸಂದರ್ಭದಲ್ಲಿ ವ್ಯಾಸರ ಏಕೈಕ ಪುತ್ರನಾದಂಥ ಶುಕಮುನಿಗಳಿಂದ ಭಾಗವತವನ್ನು ಕೇಳ್ತಾನೆ. ಅವನು 1 ವಾರದಲ್ಲೇ ಅವರು ಹೇಳಿ ಮುಗಿಸ್ತಾರೆ. ಹಗಲು ರಾತ್ರಿ 1 ನಿಮಿಷವೂ ವೇಸ್ಟ್ ಮಾಡದೆ ಅವರು 7 ದಿವಸನೂ ಪೂರ್ತಿ ಭಾಗವತವನ್ನು ಅವನಿಗೆ ಶ್ರವಣ ಮಾಡಿಸಿದರು. ಅದರಿಂದ ಅವನಿಗೆ ಮುಕ್ತಿ ಸಿಕ್ತು. ಕೃಷ್ಣನ ಕಥೆಯೇ ಹಾಗೆ. ಕೃಷ್ಣ ಅರ್ಜುನನ್ನ ಕೇಳ್ತಾನೆ, ಪಾರ್ಥ, ನಾ ಹೇಳಿದ್ದೆಲ್ಲವನ್ನೂ ಮನಸ್ಸಿಟ್ಟು ಕೇಳಿದೀಯಾ? ನಿನ್ನಲ್ಲಿದ್ದ ಮೋಹ ಎಲ್ಲವೂ ಹೋಯಿತೆ, ಭ್ರಾಂತಿ ಹೋಯಿತೆ ಅಂತ ಕೇಳಿದ. ಕೃಷ್ಣ ಕೇಳಿದ ಪ್ರಶ್ನೆಗೆ ಉತ್ತರಿಸ್ತಾ ಅರ್ಜುನ ಹೇಳ್ತಾನೆ, ದಯಾಮಯ ಅಚ್ಯುತ, ನಿನ್ನ ಉಪದೇಶದಿಂದ ಮತ್ತು ನೀನು ದಯಪಾಲಿಸಿದ ಯೋಗದೃಷ್ಟಿಯ ದರ್ಶನವೆಂಬ ರೂಪದ ಅನುಗ್ರಹದಿಂದ ಮೋಹವು ಹೊರಟುಹೋಯಿತು, ಮಂಕುತನ ನಾಶವಾಯಿತು, ಮರೆತು ಹೋಗಿದ್ದಂಥ ಒಂದು ಸ್ಥೈರ್ಯ ಕ್ಷಾತ್ರ ನೆನಪಾಯಿತು, ಸ್ಮೃತಿ ಜಾಗೃತವಾಯಿತು. ಇದೆಲ್ಲ ನಿನ್ನ ಪ್ರಸಾದದಿಂದ ಆಯಿತು. ಅಚ್ಯುತ, ನೀನು ಚ್ಯುತಿಗೊಳ್ಳದಿರುವವನು, ಚ್ಯವನವಾಗದೇ ಇರತಕ್ಕಂಥವನು, ಅಂದರೆ ಜಾರಿ ಹೋಗದೇ ಇರತಕ್ಕಂಥವನು. ನನ್ನನ್ನು ಜಾರಿಸದೆ ದಡ ಸೇರಿಸಿದ್ದೀಯ.
ನಾನು ಸ್ಥಿತೋಸ್ಮಿ, ಸ್ಥಿರವಾಗಿದ್ದೀನಿ. ಭ್ರಮೆಗಳೆಲ್ಲ ಕಳೆಯಿತು, ಸಂದೇಹಗಳೆಲ್ಲ ಹೋಗಿವೆ. ನಿನ್ನ ಮಾತಿನಂತೆ ನಡೆಯುತ್ತೇನೆ, ಮಾಡುತ್ತೇನೆ ಎನ್ನುತ್ತಾನೆ ಅರ್ಜುನ. ಅವನಿಗೆ ಏನೇನು ಕಷ್ಟಗಳು ಬಂದಿದ್ವೋ, ಅಂದ್ರೇನು, ಯುದ್ಧ ಬೇಡ, ಎಲ್ಲರೂ ನೆಂಟರು ಇಷ್ಟರು ಅಂತನ್ನುವಂಥ ಭಾವನೆಗಳು ಬಂದು ಯುದ್ಧವೇ ಬೇಡ ಅಂತ ಕೂತಿರ್ತಾನಲ್ವ, ಅದೆಲ್ಲ ಹೋಗಿ ಈಗ ಅವನಲ್ಲಿ ಕ್ಷಾತ್ರ ತೇಜಸ್ಸು ತುಂಬ ಉಜ್ವಲವಾಗಿ ಬೆಳಗ್ತಾ ಇದೆ. ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಈ ರೀತಿಯಾಗಿ ನಾನು ವಾಸುದೇವನ ಮತ್ತು ಮಹಾತ್ಮನಾದ ಪಾರ್ಥನ ಅದ್ಭುತವಾದ ರೋಮಾಂಚಕರವಾದ ಸಂವಾದವನ್ನು ಕೇಳಿದೆ ಅಂತಾನೆ. ಅರ್ಜುನನ್ನ ಇಲ್ಲಿ ಸಂಜೆಯ ಮಹಾತ್ಮನಾದ ಪಾರ್ಥ ಅಂತ ಹೇಳ್ತಾನೆ. ನಿಶ್ಚಯವಾಗಿಯೂ ಜೀವಕೋಟಿಗೆ ಅರ್ಜುನ ಮಹಾತ್ಮ. ಅಮೃತಧಾರಿ ಸಮನಾದ ಈ ಗೀತಾಸುಧೆಯು ನಮಗೆ ಲಭ್ಯವಾಗಲು ಅವನೇ ಕಾರಣ. ಅದ್ಭುತ ಮತ್ತು ರೋಮಾಂಚಕಾರಿಯಾದುದು ಸಖ್ಯ ಭಕ್ತಿಯಿಂದ, ಅಂತಂದರೆ ಸ್ನೇಹ ಭಕ್ತಿಯಿಂದ. ಅರ್ಜುನನು ಕೃಷ್ಣನು ನೆಂಟರಿಗಿಂತನೂ ಸ್ನೇಹಿತರು, ಹೆಚ್ಚಾಗಿ ಯಾವಾಗಲೂ ಒಡನಾಡಿಗಳಾಗಿದ್ದಂಥವರು, ತುಂಬ ಹತ್ತಿರದಿಂದ ಇದ್ದಂಥವರು ಅವರಿಬ್ಬರೂ. ಸಖ್ಯ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಂಡ ಅರ್ಜುನ. ಇದು ಮಹಾಯೋಗಿಗಳಿಗೂ ಕೂಡ ಸುದುರ್ದರ್ಶವಾದಂಥದ್ದು. ವಿಶ್ವರೂಪ ದರ್ಶನವನ್ನು, ಅಧ್ಯಾತ್ಮ ಜ್ಞಾನ ವಿಜ್ಞಾನಗಳನ್ನು ಪಡೆದ ಮಹಾತ್ಮ ಅರ್ಜುನ. ಈ ಭಾಗ್ಯ ವ್ಯಾಸರ ದಯದಿಂದ ನನಗೂ ದೊರಕಿತು ಅಂತ ಕೃತಜ್ಞತೆಯಿಂದ ನೆನೀತಾನೆ ಸಂಜೆಯ. ಸಾಕ್ಷಾತ್ ಕೃಷ್ಣ ಹೇಳ್ತಾ ಇರಬೇಕಾದ್ರೆ ಅದೆಂತಹ ಸಂತೋಷ. ಯೋಗದಲ್ಲಿನ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದಿರತಕ್ಕಂಥ ಸರ್ವಜ್ಞನವನು, ಯೋಗೇಶ್ವರನಾದ ಅವನು ಯೋಗದ ವಿಷಯವಾಗಿ ಹೇಳುವಂತೆ ಮತ್ತಾರೂ ಹೇಳಲಾರರು. ಸಾಕ್ಷಾತ್ತಾಗಿ ಅವನಿಂದಲೇ ಕೇಳಿದೆನು ಎಂದು ಹೇಳಿದ ಸಂಜೆಯನ ಆನಂದವನ್ನು ನಾವು ಅಳೆಯಲಾರೆವು. ಮತ್ತೆ ಮತ್ತೆ ಸಂತೋಷ ಪಡುತ್ತಾ ಇದ್ದೀನಿ, ರೋಮಾಂಚಿತನಾಗುತ್ತಿದ್ದೀನಿ, ರೋಮಗಳೆಲ್ಲ ನಿಮಿರಿ ನಿಲ್ಲುತ್ತಿವೆ, ಆಶ್ಚರ್ಯ ಪಡುತ್ತಾ ಇದ್ದೀನಿ. ನನ್ನ ಸಂತೋಷವನ್ನು ಹೇಳಲು ನನಗೆ ಪದಗಳೇ ಬಾಯಲ್ಲಿ ಬರ್ತಾ ಇಲ್ಲ. ನನ್ನೆದುರಿಗೆ ನನ್ನ ಕೈಯಲ್ಲಿ ಚಿನ್ಮುದ್ರೆಯನ್ನು, ಕೃಷ್ಣ ತನ್ನ ಕೈಯಲ್ಲಿ ಚಿನ್ಮುದ್ರೆಯನ್ನು ಧರಿಸಿ ತನ್ನ ಬಾಯಿಂದ ಹೇಳುತ್ತಾ ಇರೋವಂಥದ್ದನ್ನು ಕೇಳಿದೆ ನಾನು. ಅರ್ಜುನನಿಗೆ ಅವನು ಎಲ್ಲವನ್ನೂ ಹೇಳ್ತಾ ಇದ್ದ, ದರ್ಶನ ಮಾಡಿದೆ. ಇದು ರಹಸ್ಯಾತಿ ರಹಸ್ಯವಾದ್ದು. ಯೋಗೀಶ್ವರನೂ ಆದಂಥ ಆಕರ್ಷಣೆ ಸಂಸ್ಕರಣೆಗಳ ಪರಮಗಂತವ್ಯನಾದ ಪರಮಾತ್ಮನಿಂದ ಇದನ್ನು ಕೇಳಿದೆ ಅಂತ ಸಂಜಯ ಹೇಳ್ತಾನೆ. ಸಂಜಯನಿಗೆ ಅಷ್ಟೊಂದು ಹರ್ಷವಾಗ್ಬಿಟ್ಟಿದೆ. ಇವಾಗ ಧೃತರಾಷ್ಟ್ರನಿಗೆ ಆ ಯೋಗ ಬಂದಿತ್ತು, ಕಣ್ಣು ಕೊಡ್ತೇನೆ ಅಂತ ವ್ಯಾಸರು ಹೇಳಿದರು. ಧೃತರಾಷ್ಟ್ರ ಬೇಡ, ಸಂಜಯನಿಗೆ ಕೊಡಿ, ನಾನು ಅವನಿಂದ ಕೇಳಿ ತಿಳ್ಕೊಳ್ತೀನಿ ಅಂತ ಹೇಳ್ದವನು. ಹಾಗಾಗಿ ಸಂಜಯನಿಗೆ ಆ ಅದೃಷ್ಟ ಬಂದಿತ್ತು. ಅದು ಪುಣ್ಯ ವಿಶೇಷ ಅಷ್ಟೇ. ಇಲ್ಲಿಗೆ ನಿಲ್ಲಿಸ್ತೇನೆ ನಾನಿವತ್ತು. ಸಮಯಾವಕಾಶ ಮುಗೀತು. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನದ ಚಿಂತನೆಯನ್ನು ಮುಂದುವರಿಸೋಣ. ಮೋಕ್ಷ ಸನ್ಯಾಸ ಯೋಗ 18ನೇ ಅಧ್ಯಾಯದ ಕಡೆಯ ಭಾಗ ಇವತ್ತಿನ ದಿವಸ. ಈ ಚಿಂತನೆಯಲ್ಲಿ ಶರಣಾಗತಿ ಅನ್ನೋದು ಪರಮ ಸಂದೇಶ ಬಂದಿದೆ. ಈ ಅಧ್ಯಾಯದಲ್ಲಿ ಸಂಪೂರ್ಣ ಶರಣಾಗತಿ ಇರಬೇಕು ಅನ್ನೋದೇ ಒಂದು ಪರಮ ಸಂದೇಶ. ಇದು ಕಗ್ಗದ ಒಂದು ಪದ್ಯದಲ್ಲಿ ಉದಾಹರಣೆ ಕೊಡ್ತೀನಿ ನಾನು. ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವೆನಿ ಪ್ರಯತ್ನದಲ್ಲಿ, ಶರಣಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಅಂತ. ಏನು ಅಂತಂದರೆ, ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಅಂತ. ಜೀವನ ಅನ್ನೋದು ಒಂದು ರಹಸ್ಯ, ಜಗತ್ತು ಅನ್ನೋದು ಒಂದು ರಹಸ್ಯ. ನಮಗೆ ಎರಡನ್ನೂ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಮ್ಮ ಜೊತೆನೇ ಇರೋವಂಥ ಮನುಷ್ಯರುಗಳ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಮಗೆ. ಇನ್ನು ಜೀವನ ಜಗತ್ತು ಇದೆಲ್ಲ ಪರಮ ರಹಸ್ಯವಾಗೇ ಉಳ್ಕೊಂಡ್ಬಿಡುತ್ತೆ. ಕೃಷ್ಣ ಅಂತಂದರೆ ಒಂದು ಅರ್ಥ ರಹಸ್ಯ ಅಂತ, ಇನ್ನೊಂದು ಅರ್ಥ ಆಕರ್ಷಣೆ ಅಂತ, ಇನ್ನೊಂದು ಅರ್ಥ ಕಪ್ಪು ಬಣ್ಣ ಅಂತ. ಈ ರಹಸ್ಯ ಅನ್ನೋದು ಕೃಷ್ಣನೇ ಹೇಳಿರೋದು ಗೀತೆಯನ್ನು. ಪರಮಾತ್ಮನ ಬಗ್ಗೆ ಅವನು ಬಹಳವಾಗಿ ವಿವರಣೆ ಕೊಟ್ಟಿದ್ದಾನೆ. ಆದರೂ ನಮಗೆ ಆ ಪರಮಾತ್ಮನನ್ನು ತಿಳ್ಕೊಳ್ಳೋವಂಥದ್ದು ಬಹಳ ರಹಸ್ಯವಾದ್ದು, ಕಷ್ಟವಾದ್ದು, ತಿಳ್ಕೊಳ್ಳೋದಕ್ಕೆ ಸುಲಭ ಅಲ್ಲ ಅಷ್ಟು.
ಅದನ್ನು ತಿಳಿಬೇಕಾದ್ರೆ ಕೃಷ್ಣನಿಗೆ ನಾವು ಶರಣು ಹೋಗಬೇಕು. ಆ ಥರ ನಾವು ಶರಣಾಗತಿಯನ್ನು ಹೇಳಿಕೊಂಡ್ರೆ ಅವನು ನಮಗೆ ಅರ್ಥವಾಗ್ತಾನೆ. ಅದನ್ನು ನಾವಿಲ್ಲಿ ಕಂಡುಕೊಳ್ಬೇಕು. ಶರಣು ಜೀವನ ಸುಮವೆನಿಪ ಯತ್ನದಲ್ಲಿ. ಈ ಜೀವನ ಅನ್ನೋದನ್ನು ತುಂಬ ಭಾರ ಅಂತ ನಾವು ಅಂದ್ಕೊಳ್ಬಾರ್ದು. ಡಿ ವಿ ಜಿ ಹೇಳೋದು ಏನು ಅಂತಂದರೆ, ಹೂವಿನಂತೆ ಇರಬೇಕು ಅಂತ. ಹೂವು ಕೊನೆಯವರೆಗೂ ತಾನು ಸುವಾಸನೆಯನ್ನು ಬೀರ್ತಾನೇ ಇರುತ್ತೆ, ಇರೋವರೆಗೂ. ಆ ತರಹ ನಾವು ಕೂಡ ಇರಬೇಕು. ಬದುಕಿರೋವರೆಗೂ ಸುವಾಸನೆ ಕೊಟ್ಕೊಂಡು, ಅಂದರೆ ಪರರಿಗೆಲ್ರಿಗೂ ನಾವು ಉಪಕಾರಿಯಾಗಿ ಇರಬೇಕು ಅಂತ ಅನ್ನೋಂಥದ್ದು ಸಂದೇಶ. ಅದೊಂದು ಶರಣಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಏನೇ ಬರಲಿ, ನಮಗೆ ಒಳಿತಾಗಲಿ ಕೆಡಕಾಗಲಿ ಶಾಂತತೆಯಿಂದ ಇರಬೇಕು, ಗಂಭೀರವಾಗಿರಬೇಕು, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಅದರದ್ದು ಸಂದೇಶ. ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಅಂತ. ಸಾಮಾನ್ಯ ಏನಾಗುತ್ತೆ ನಮ್ಮಗಳಲ್ಲಿ, ಮೊದಲಿಗೆ ನಮ್ಮನ್ನು ತಗೊಳ್ತೀವಿ, ಆಮೇಲೆ ನಮ್ಮ ಸಂಸಾರ, ಇಷ್ಟೇ ಆಗಿಬಿಡುತ್ತೆ ನಮ್ಮ ಜಗತ್ತು. ಇದಾಗಬಾರ್ದು ಅಂತ ಹೇಳೋದು. ನಮ್ಮ ಸಂಸಾರ ಆದಮೇಲೆ ಮುಂದಕ್ಕೆ ಬರುವಂಥದ್ದು ಊರು, ರಾಜ್ಯ, ದೇಶ, ವಿಶ್ವ, ಹೀಗೆ ಬರುತ್ತೆ. ಅಂದ್ರೇನು, ನಮ್ಮ ಈ ಆತ್ಮ ಅನ್ನೋದು ವಿಶಾಲವಾಗಬೇಕು, ನಮ್ಮ ಹೃದಯ ವಿಶಾಲವಾಗಬೇಕು, ಇಡೀ ಪ್ರಪಂಚವೇ ನಮಗೆ ಸೇರಿದೆ ಅನ್ನುವಂಥ ಭಾವನೆ ಬರಬೇಕು. ಆವಾಗ ಏನಾಗುತ್ತೆ, ನಮಗೆ ಸ್ವಲ್ಪ ವಿಶಾಲವಾಗಿ ಚಿಂತನೆ ಮಾಡುವಂಥ ಶಕ್ತಿ ಬರುತ್ತೆ. ಅದನ್ನು ರೂಢಿಸ್ಕೊಳ್ಬೇಕು ಅಂತ ಈ ಕಗ್ಗದಲ್ಲಿ ಬರುವಂಥ ಸಂದೇಶ ಅದು. ಅದೇ ಸಂದೇಶವನ್ನು ಇಲ್ಲಿ ನಮಗೆ ಕೃಷ್ಣ ಗೀತನಲ್ಲಿ ಕೊಡ್ತಾನೆ. ಒಬ್ಬನೇ ಯಾವುದೊಂದನ್ನೂ ನಾವೇ ಮಾಡ್ತೀವಿ, ನಮ್ಮವ್ರಿಗೆ ಆಗಬೇಕು ಅನ್ನೋಂಥ ಬುದ್ಧಿನ ಬಿಡಬೇಕು, ಹೃದಯ ವೈಶಾಲ್ಯತೆಯಿಂದ ಇರಬೇಕು ಅನ್ನುವಂಥದ್ದನ್ನು. ಇದನ್ನು ಅರ್ಜುನನಿಗೆ ಹೇಳೋದನ್ನು ಸಂಜಯ ಕೂಡ ಕೇಳಿರ್ತಾನೆ. ಸಂಜಯ ಹೇಳ್ತಾನೆ 78ನೇ ಶ್ಲೋಕದಲ್ಲಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅಂತ. ಇದು ಕಡೆಯ ಶ್ಲೋಕ. ಯೋಗೇಶ್ವರನಾದ ಕೃಷ್ಣ ಎಲ್ಲಿರ್ತಾನೋ, ಧನುರ್ಧರನಾದ ಪಾರ್ಥ ಎಲ್ಲಿರ್ತಾನೋ, ಅಲ್ಲಿ ಸಂಪತ್ತು, ವಿಜಯ, ಐಶ್ವರ್ಯ, ಶಾಶ್ವತವಾದ ನೀತಿ ಇರುತ್ತವೆ ಅಂತ ಹೇಳ್ತಾನೆ ಅವನು. ಶ್ರೀ ಅಂತಂದರೆ ಬರೀ ದುಡ್ಡು ಅಂತಲ್ಲ, ಲಕ್ಷ್ಮಿ ಸನ್ಮಂಗಳ ಸ್ವರೂಪಿಣಿ. ಅವಳು ಇದ್ದಂಥ ಜಾಗದಲ್ಲಿ ವಿಜಯ, ಭೂತಿ, ಸಮೃದ್ಧಿ ಮತ್ತು ಶಾಶ್ವತವಾದ ನೀತಿ ಎಲ್ಲ ಇರುತ್ತದೆ ಅಂತ ಹೇಳ್ತಾನೆ. ಅರ್ಜುನ ಧನುರ್ಧಾರಿ ಹೌದು. ಅವನು ಸಖ್ಯಭಕ್ತಿಯಲ್ಲಿ ಇದ್ದುಕೊಂಡು ಕೃಷ್ಣನಿಂದ ಮಹತ್ತರವಾದಂಥ ಗೀತೆಯ ಉಪದೇಶವನ್ನು ಪಡೆದ. ಅವನು ಹೊರಗಡೆ ಬಿಲ್ಗಾರಿಕೆ ಮಾತ್ರವಲ್ಲ, ಯೋಗೇಶ್ವರನ ಆದೇಶದಂತೆ ಅವನು ಪ್ರಣವ ಅನ್ನುವಂಥ ಧನುಸ್ಸಿನಲ್ಲಿ ಆತ್ಮ ಅನ್ನುವಂಥ ಶರವನ್ನು ಹೂಡಿ ಬ್ರಹ್ಮರೂಪವಾದ ಲಕ್ಷ್ಯವನ್ನು ಸಾಧಿಸುವ ಖ್ಯಾತ ಬಿಲ್ಗಾರನು ಹೌದು. ಶ್ರೀಕೃಷ್ಣನೆಂದರೆ ಮೂರ್ತಿಮಂತ ವಿಜಯನು. ಅರ್ಜುನನಿಗೆ ವಿಜಯ ಅಂತ ಹೆಸರಿದೆ. ಭಗವಂತ ಇರುವಲ್ಲಿ ವಿಜಯಶ್ರೀ ಇದ್ದಲ್ಲಿ ಯಶಸ್ಸು ಇರುವಂಥದ್ದು ಖಾತ್ರಿಯದು. ಅಲ್ಲಿಯೇ ಸರ್ವ ಮಂಗಳ, ಸುಖ, ಲಾಭ ಎಲ್ಲ ಇರುತ್ತೆ ಅಂತ ಹೇಳೋದು. ಶಬ್ದಬ್ರಹ್ಮ ಅಂತ ಅನ್ನುವಂಥ ವೇದಗಳು ಅನಂತವಾಗಿವೆ. ಅವುಗಳ ಸಾರವನ್ನು 1.25 ಲಕ್ಷ ಶ್ಲೋಕಗಳಲ್ಲಿ ವ್ಯಾಸರು ತಂದಿದ್ದಾರೆ. ಅವುಗಳೆಲ್ಲವ ಸಾರವು ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಬಂದಿದೆ. ಈ 700 ಶ್ಲೋಕಗಳ ಸಾರ ಕೊನೆಯ ಈ ಒಂದು ಶ್ಲೋಕದಲ್ಲಿ ಬಂದಿದೆ. ಇದು ಸಂಜಯನ ಉದ್ಗಾರ ರೂಪವಾಗಿದೆ. ಅವನು ಹಾಗಂತ ಹೇಳ್ತಾನೆ, ಗೀತೆಯು ಶ್ರೀಕೃಷ್ಣನೆಂಬ ಆಕಳು ತನ್ನ ಕರುವಾದ ಅರ್ಜುನನಿಗೆ ಜಗತ್ತಿಗೂ ಸಾಕಾಗಿ ಉಳಿಯುವಂತೆ ಕರೆದ ಹಾಲಿನ ಧಾರೆ. ಭಗವದ್ಗೀತೆ ಹಾಲಿನ ಧಾರೆ ಅದು. ಕೃಷ್ಣ ಅರ್ಜುನರ ಸಂವಾದಕ್ಕೆ ಗೀತಾ ಗ್ರಂಥದ ರೂಪವನ್ನು ಕೊಟ್ಟು ವ್ಯಾಸರು ಜಗತ್ತಿಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಗೀತೆಯ ಶ್ರವಣವೇ ಆಗಲಿ, ಪಠಣವೇ ಆಗಲಿ, ಎಲ್ಲರಿಗೂ ಇದರಿಂದ ಮೋಕ್ಷವೇ ಫಲವಾಗಿ ದೊರಕಿದೆ. ಇಲ್ಲಿಗೆ ಭಗವದ್ಗೀತೆ ಬಗ್ಗೆ ಚಿಂತನೆ ಮುಕ್ತಾಯವಾಯಿತು. ನಿಮಗೆಲ್ರಿಗೂ ಮಂಗಳವಾಗಲಿ. ಎಲ್ರಿಗೂ ನಮಸ್ಕಾರ.